ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಹಂಪಿಲಿ ರಾಯಲ್ ಎನ್‌ಕ್ಲೋಜರಲ್ಲಿ ನೆಕ್ಸ್ಟ್ ಒಂದು ಮಾನ್ಯುಮೆಂಟ್ ನೋಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಬನ್ನಿ ಇದೇನು ಅಂತ ತೋರಿಸ್ತೀವಿ. ನಾವೀಗಿರೋದು ಕ್ವೀನ್ಸ್ ಬಾತ್ ಹತ್ರ. ಕ್ವೀನ್ಸ್ ಬಾತ್ ಅಂದ್ರೆ ಅದ್ರಲ್ಲಿ ಹೆಸರಲ್ಲಿ ಇರುವಂತ ರಾಣಿಯರು ಸ್ನಾನ ಮಾಡ್ತಿದ್ದಂತ ಜಾಗ ಅಂತ ಹೇಳ್ಬೋದು. ಇದ್ರ ವಿಜಯನಗರ ಎಂಪರ್ ಎಷ್ಟು ರಿಚ್ ಆಗಿದ್ರೆ ಒಂದ್ ರಾಣಿಯರು ಸ್ನಾನ ಮಾಡೋದಕ್ಕೂ ಒಂದ್ ಸಪರೇಟ್ ಜಾಗ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ಒಂದೊಂದು ಐಟಮ್ ಸೆಲ್ ಮಾಡಕ್ಕೆ ಒಂದೊಂದು ಸ್ಟ್ರೀಟ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಇಷ್ಟು ರಿಚ್ ಆಗಿತ್ತು. ಈ ಒಂದು ಪ್ಲೇಸ್ ಅಲ್ಲಿ ಏನು ಅಂದ್ರೆ ಯೂಶಲಿ ನಮ್ಗೆ ಬೇರೆ ಕಡೆ ಎಲ್ಲ ಏನು ಅಂದ್ರೆ ವಾಟರ್ ತಂದು ಸುರಿಬೇಕು ಆ ತರ ಎಲ್ಲ ಇದೆ ನಾವು ಮುಂಚೆ ನೋಡಿರೋ ಪ್ಲೇಸಸ್ ಅಲ್ಲಿ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ಪೈಪ್ ಕನೆಕ್ಷನ್ ಅನ್ನೋ ಒಂದು ಟೆಕ್ನಿಕ್ ನ ಅವ್ರು ಹಾಕಲಿಕ್ಕೆ ಯೂಸ್ ಮಾಡಿದ್ದಾರೆ. ಇಲ್ಲಿ ರಾಣಿಯರು ಸ್ನಾನ ಮಾಡೋದಕ್ಕೆ ಬೇಕಾದಂತ ನೀರಿನ ವ್ಯವಸ್ಥೆಗೋಸ್ಕರ ಇಲ್ಲಿ ತುಂಗಭದ್ರೆಯಿಂದ ಒಂದು ಕ್ಯಾನಲ್ ಕನ್ಸ್ಟ್ರಕ್ಟ್ ಮಾಡಿ ಕ್ಯಾನಲ್ ಇಂದ ಇಲ್ಲಿ ಪೈಪ್ ಕನೆಕ್ಷನ್ ಕೊಟ್ಟು ಇಲ್ಲಿ ನೀರ್ ಬರೋಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ಒಳಗೆ ಒಂದು ಲೋಟಸ್ ಶೇಪ್ ಅಷ್ಟು ಆಕಾರ ಕೂಡ ಇದೆ. ಆಮೇಲೆ ನೀವು ನೋಡ್ಬೋದು ಇಲ್ಲಿ ಬಂದು ಇಂಡೋ ಇಸ್ಲಾಮಿಕ್ ಕಲ್ಚರ್ ಎರಡು ಮಿಕ್ಸ್ ಆಗಿ ಕಟ್ಟಿರುವಂತ ಆರ್ಕಿಟೆಕ್ಚರ್. ಇವಾಗ ಅದು ಆರ್ಚಸ್ ನೋಡ್ತಿರಲ್ಲ ಮುಂದೆ ಸೈಡು, ಅದೆಲ್ಲ ಇಸ್ಲಾಮಿಕ್ ಕಲ್ಚರು. ಬಟ್ ಇದು ಒಳಗ್ ನೋಡಿದ್ರೆ ನಮ್ದು ಇಂಡೋ ಕಲ್ಚರ್ನು ಇದೆ. ನೀವ್ ಇದಕ್ ಮುಂಚೆ ನಾವು ಲೋಟಸ್ ಮಾಲ್ ತೋರಿಸಿದ್ವಲ್ಲ, ಅದು ಇದು ಎಲ್ಲಾನು ಈ ಆರ್ಚಸ್ ತರದ್ದು ರಾಣಿರ್ಗೋಸ್ಕರ ಕಟ್ಟಿರೋ ಅಷ್ಟುನು ಇಂಡೋ ಇಸ್ಲಾಮಿಕ್ ಕಲ್ಚರು. ಆ ಕಾಲದಲ್ಲಿ ಇಸ್ಲಾಮಿಕ್ ಅಥವಾ ಧಾರ್ಮಿಕದ ಬಗ್ಗೆ ಅವ್ರು ಎಷ್ಟು ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಿದ್ರು ಅಂತ ಇದ್ರಲ್ಲಿ ನಾವು ನೋಡ್ಬೋದು. ಈ ಒಂದು ಕ್ವೀನ್ಸ್ ಬಾತ್ ಬಂದು ಒಂದು 16th ಸೆಂಚುರಿ ಮಾನ್ಯುಮೆಂಟು. ಇದನ್ನ ಕಟ್ಸಿರೋ ಅಂಥವ್ರು ಅಚ್ಯುತರಾಯ. ಇದು ಸಹ ವಿಜಯನಗರ ಎಂಪೈರ್ದು ಒಂದು ಮಾನ್ಯುಮೆಂಟ್ ಆ್ಯಂಡ್ ವಿಜಯನಗರ ಎಂಪೈರ್ ಅವ್ರ ಕಿಂಗ್ಸ್ ಅವ್ರು ಕಟ್ಸಿರೋಂಥ ಮಾನ್ಯುಮೆಂಟೇ. ಇದು ಏನು ಅಂದರೆ ಇನ್ನೂ ಮೇಲೆ ಕೆನೋಪಿ ಥರ ಎಲ್ಲ ಇತ್ತಂತೆ. ಬಟ್ ಬ್ಯಾಟಲ್ ಆಫ್ ತಾಳಿಕೋಟೆ ಏನಾಯಿತು ಆವಾಗ ನಡೆದಿರೋಂಥ ಗಲಾಟೆಯಲ್ಲಿ ಆ ಒಂದು ಕೆನೋಪಿನ ಕಳ್ಕೊಂಡಿದೆ ಈ ಮಾನ್ಯುಮೆಂಟು. ಆ್ಯಂಡ್ ಇದು ಫುಲ್ ಶೈನಿಂಗ್ ರೀತಿ ಇದ್ದಿದ್ದು ಮಾನ್ಯುಮೆಂಟ್ ಅಂತೆ. ಬಟ್ ಇವಾಗ ಸ್ವಲ್ಪ ಆ ಶೈನಿಂಗ್ ಕಳ್ಕೊಂಡು ನಮ್ಗೆ ಈ ಥರ ಕಾಣಕ್ಕೆ ಸಿಗುತ್ತೆ. ನೀವು ಇಲ್ಲಿ ಪಕ್ಕದಲ್ಲಿ ಏನು ಗ್ಯಾಪ್ ನೋಡ್ತೀರಾ, ಮಾನ್ಯುಮೆಂಟ್ಗೂ ಮತ್ತು ನಾವು ನಡೀತಾ ಇರೋ ಜಾಗಕ್ಕೂ ಸೆಂಟ್ರಲ್ ಸ್ವಲ್ಪ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ನೀರು ಫಿಲ್ ಮಾಡ್ತಿದ್ರಂತೆ. ಇದಕ್ಕೆ ಬೇಕಾದಂಥ ಕ್ವೀನ್ಸ್ ಬಾತ್ಗೆ ಬೇಕಾದಂಥ ನೀರೆಲ್ಲ ಇಲ್ಲಿ ಫಿಲ್ ಮಾಡ್ತಿದ್ರಂತೆ. ಆಮೇಲೆ ನೀವು ನೋಡ್ಬೋದು ನೋಡಿ, ಇಲ್ಲಿವರೆಗೂ ಒಂದು ಎಂಡ್ ಮಾಡಿದ್ದಾರೆ ಮತ್ತು ಇಲ್ಲಿಂದ ಇನ್ನೊಂದು ಮಾಡಿದ್ದಾರೆ. ಆಗಿನ ಕಾಲಕ್ಕೇನೆ ವಾಟರ್ ಇನ್ಲೆಟ್ಟು ಹಾಗೂ ಔಟ್ಲೆಟ್ಗೆ ಎರಡಕ್ಕೂ ಏನು ವ್ಯವಸ್ಥೆ ಬೇಕಿತ್ತು ಅದು ಮಾಡ್ಕೊಂಡಿದ್ದಾರೆ. ಈ ಒಂದು ಗ್ಯಾಪ್ ಏನು ಕೊಟ್ಟಿದ್ದಾರೆ ಆ ಕ್ವೀನ್ಸ್ ಬಾತ್ಗೂ ಮತ್ತು ಈ ಕಡೆಗೆ, ಅದು ಗ್ಯಾಪಲ್ಲಿ ಅವರು ವಾಟರ್ ಇನ್ಲೆಟ್ ಅಂದರೆ ನೀರು ಯೂಸ್ ಮಾಡಬೇಕಾದ್ರೆ ಬೇಕಾದಂಥ ಫ್ರೆಶ್ ವಾಟರ್ ಒಳಗೋಗೋಕ್ಕೂ ದಾರಿ ಮಾಡ್ಕೊಂಡಿದ್ದಾರೆ. ಹಾಗೆ ಯೂಸ್ ಮಾಡಿದ್ಮೇಲೆ ಅದನ್ನ ತೆಗ್ದು ಆಚೆ ಕಳ್ಸೋದಕ್ಕೆ ಔಟ್ಲೆಟ್ಟು ಮತ್ತು ಫ್ರೆಶ್ ವಾಟರ್ ತುಂಬಿಸೋದಕ್ಕೆ ಏನು ಸೋರ್ಸ್ ಬೇಕೋ ಅದು ಅಷ್ಟನ್ನು ಅರೇಂಜ್ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೂ ಒಂದು ಅಂದರೆ ನಾನು ಆಗಲೇ ಹೇಳ್ದಂಗೆ, ನಾನು ಹೇಳಿದ್ನಲ್ಲ ತುಂಗಭದ್ರಾ ರಿವರಿಂದ ಇದಕ್ಕೆ ನೀರು ಸರಬರಾಜು ಮಾಡ್ತಿದ್ರು ಅಂತ. ಅದು ಹೇಗೆ ಅಂದರೆ ತುಂಗಭದ್ರಾ ನದಿಯಿಂದ ರಾಯ ಕೆನಲ್ಲಿಂದ ಕಮಲಾಪುರ ಲೇಕ್ಗೆ ಬಂದು ಕಮಲಾಪುರ ಲೇಕಿಂದ ಇಲ್ಲಿಗೆ ಬರ್ತಿತ್ತಂತೆ. ಆ್ಯಂಡ್ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಒಳಗೆ ನಮಗೆ ಕಾಣಿಸೋವಂಥದ್ದು. ಈ ಸೆಂಟ್ರಲ್ ನೀವು ರೆಕ್ಟ್ಯಾಂಗುಲರ್ ಶೇಪ್ ಏನು ನೋಡ್ತೀರಾ, ಇಲ್ಲಿ ಪೂಲ್ ಇದ್ದಂಥದ್ದು. ನಮ್ಗೆ ಈಗಿನ ಕಾಲದ ಸ್ವಿಮ್ಮಿಂಗ್ ಪೂಲ್ ಹೇಗೋ ಅವ್ರಿಗೆ ಆಗೋದು. ಆ ಪೂಲಲ್ಲಿ ಅವ್ರು ಸ್ನಾನ ಮಾಡ್ತಿದ್ದಂಥದ್ದು. ಇಲ್ಲಿ ನೀರಿನ ವ್ಯವಸ್ಥೆ ಆಗ್ತಿತ್ತು. ಆಚೆ ಎಲ್ಲ ಒಂದು ಆರ್ಕಿಟೆಕ್ಚರ್ ನೋಡ್ಬೋದು ನಾವು. ಅಷ್ಟು ನೀರನ್ನ ಅವರಿಗೆ ಕೆನಲ್ ಥ್ರೂ ಸಪ್ಲೈ ಮಾಡ್ತಿದ್ರು. ಈ ಒಂದು ರಾಯಲ್ ಎನ್‌ಕ್ಲೋಜರಲ್ಲಿ ಫಸ್ಟ್ ಸಿಗೋ ಮಾನ್ಯುಮೆಂಟೇ ಇದು. ಬಟ್ ಇಲ್ಲಿ ನಡೆದಾಡಕ್ಕೆ ಜಾಸ್ತಿ ಇಲ್ಲ ಅಂತೇಳಿ ನಾವು ಲಾಸ್ಟಿಂದ ನೋಡ್ಕೊಂಬಂದು ಲಾಸ್ಟಲ್ಲಿ ಈ ಒಂದು ಕ್ವೀನ್ಸ್ ಬಾತ್‌ನ ನೋಡಿದ್ವಿ. ನಾವೀಗಿರುವಂತದ್ದು ಭೋಜನ ಶಾಲಾ. ಇದೊಂದು 16ನೇ ಶತಮಾನದಲ್ಲಿ ಆಗಿರುವಂತ ಒಂದು ಸ್ಕಲ್ಪ್ಚರ್ ಅಥವಾ ಒಂದು ಮಾನ್ಯುಮೆಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿರುವಂತ ಯಾವುದೇ ಕಲ್ಲು ಸಹ ಸಾಮಾನ್ಯವಾದ್ದು ಅಂತ ಹೇಳಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಈ ಒಂದು ಭೋಜನ ಶಾಲಾ ಏನು ಅಂದ್ರೆ ನಮ್ಗೆ ಇವಾಗ ಪ್ಲೇಟ್ಸು ಎಲ್ಲ ಹೆಂಗೋ ಹಂಗೆ ಇಲ್ಲಿ ಇವಾಗ ನೋಡ್ಬೋದು ನೀವು, ಇದೊಂದು ಪ್ಲೇಟು 2 ಬೌಲ್ಸ್ ತರ ಕೆತ್ತಿದ್ದಾರೆ. ಆ ತರ ಕೆತ್ತಿರೋದು ಬಂದ್ಬಿಟ್ಟು ಏನಾದ್ರೂ ವಿಶೇಷವಾಗಿ ಒಕೇಶನ್ ಇರುತ್ತಲ್ಲ, ಏನಾದ್ರೂ ರಾಜರದ್ದು ಇವಾಗ ಏನೋ ಒಂದು ಫೆಸ್ಟಿವಲ್ ಇರ್ಬೋದು, ಇಲ್ಲ ಏನಾದ್ರೂ ಒಂದು ಜಾತ್ರೆ ಇರ್ಬೋದು, ಆ ತರದ್ದೆಲ್ಲ ಇರ್ಬೇಕಾದ್ರೆ ಇಲ್ಲಿ ಬಂದು ಸೈನಿಕರಿಗೆ ಮತ್ತು ಗಾರ್ಡ್ಸ್ಗೆ ಇವ್ರಿಗೆಲ್ಲ ಊಟ ಹಾಕುವಂತ ಪ್ಲೇಸು. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಅಷ್ಟೂನು ಇದೆ. ಪ್ಲೇಟ್ಸ್ ಟೈಪ್ ಅಲ್ಲಿ ಕೆತ್ತಿರೋದಿರ್ಬೋದು. ಮತ್ತೆ ಇನ್ನೊಂಚೂರು ಮುಂದೆ ಹೋದ್ರೆ ನಮ್ಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಪ್ಲಾಂಟೇನ್ ಲೀಫ್ ಅಥವಾ ಬಾಳೆ ಎಲೆ ರೀತಿ ಸಹ ಕೆತ್ತಿದ್ದಾರೆ. ಅವರಿಗೆ ಭೋಜನಕ್ಕೆ ಅಂತ ಮಾಡಿರುವಂತದ್ದು. ಆಮೇಲೆ ಇನ್ನೊಂದು ಏನ್ ಚೆನ್ನಾಗಿರೋದು ಅಂದ್ರೆ ಇಲ್ಲಿ ಅವರು ಪಕ್ಕದಲ್ಲಿ ಕೈ ತೊಳ್ಕೊಂಡ್ರೆ ಆ ನೀರು ಹೋಗೋದಕ್ಕೂ ಸಹ ಜಾಗ ಮಾಡ್ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ. ಅಷ್ಟು ಚೆನ್ನಾಗಿರುವಂತ ಒಂದು ಮಾನ್ಯುಮೆಂಟ್ ಅಂತಾನೆ ಹೇಳ್ಬೋದು. ನೀವು ಹಂಪಿಯಲ್ಲಿ ಒಂದು ಬೀದಿ ಸಹ ಬಿಡೋಂಗಿಲ್ಲ, ಅಷ್ಟು ಮಾನ್ಯುಮೆಂಟ್ಸ್ ಇದಾವೆ. ನಾವೀಗಿರೋದು ಪ್ರಸನ್ನ ವಿರೂಪಾಕ್ಷ ಟೆಂಪಲ್. ಎಲ್ಲರಿಗೂ ಗೊತ್ತಿರೋಂಗೆ ಓಲ್ಡೆಸ್ಟ್ ವಿರೂಪಾಕ್ಷ ಟೆಂಪಲ್ ಇದೇನೆ.
ಆಕ್ಚುಲಿ ನಾವು ನಾರ್ಮಲ್ ವಿರೂಪಾಕ್ಷ ಟೆಂಪಲ್ ಬಂದು ಆಮೇಲೆ ಕಟ್ಸಿರೋಂಥದ್ದು. ಇದು ಒಂದು ವಿಜಯನಗರ ಫೌಂಡೇಶನ್ ಇಂದ ಆ ಟೈಮ್ ಇಂದ ಇರುವಂತದ್ದು. ಆಮೇಲೆ ಈ ಟೆಂಪಲ್ ಏನಂದ್ರೆ ಇದು ಅಂಡರ್ ಗ್ರೌಂಡ್ ಅಲ್ಲಿ ತುಂಬಾ ದಿನ ವಾಟರ್ ಇಂದ ಇದಾಗಿ ಮತ್ತೆ ಮಣ್ಣಿಂದ ಮುಚ್ಚೋಗಿ ತುಂಬಾ ದಿನ ಗೊತ್ತಾಗೇ ಇರ್ಲಿಲ್ವಂತೆ, ಅದ್ರಲ್ಲಿ ಮುಳುಗೋಗಿತ್ತಂತೆ ಟೆಂಪಲ್. ಆಮೇಲೆ ಒಬ್ರು ಆರ್ಕಿಯಾಲಜಿಸ್ಟ್ ಇಲ್ಲಿ ಒಂದು ಏನೋ ಒಂದು ಆರ್ಕಿಯಾಲಜಿಕಲ್ ಸೈಟ್ ಅಂತ ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ಒಂದೇ ಒಂದು ಪೀಸ್ ಆಫ್ ಇನ್ಸ್ಕ್ರಿಪ್ಷನ್ ಸಿಕ್ಕಿ ಗೊತ್ತಾಯ್ತಂತೆ ಇಲ್ಲೊಂದ್ ಟೆಂಪಲ್ ಇದೆ ಅಂತ. ಆಮೇಲೆ ನೀವು ನೋಡ್ತಿದ್ದೀರಲ್ಲ ಟೆಂಪಲ್, ಅದಷ್ಟು ಎಕ್ಸ್ಕವೇಟ್ ಮಾಡಿ ಇಲ್ಲೊಂದ್ ಟೆಂಪಲ್ ಇದೆ ಅಂತ ಫೈಂಡ್ ಮಾಡಿರೋದು. ಈ ಟೆಂಪಲ್ ಏನು ಅಂದ್ರೆ ಒಂದೇ ಸರಿ ಕಟ್ಟಿರುವಂತ ಟೆಂಪಲ್ ಅಲ್ಲ. ಇದು ಗರ್ಭಗೃಹ ಏನಿದೆ ಅದೊಂದ್ ಸರಿ ಕಟ್ಟಿರುವಂತದ್ದು, ರಂಗಮಂಟಪ ಒಂದ್ಸರಿ ಕಟ್ಟಿರುವಂತದ್ದು, ಆಮೇಲೆ ಇನ್ನೊಂದು ದೇವಾಲಯ ಒಳಗೆ ಇರುವಂತದ್ದು ಅದೊಂದ್ ಸರಿ ಕಟ್ಟಿರುವಂತದ್ದು, ಗೋಪುರ ಒಂದ್ಸರಿ ಕಟ್ಟಿರುವಂತದ್ದು ಅಂತ ಹಂತ ಹಂತವಾಗಿ ಕಟ್ಟಿರುವಂತ ಟೆಂಪಲ್ ಇದು ಪ್ರಸನ್ನ ವಿರೂಪಾಕ್ಷ ಟೆಂಪಲ್. ಸೊ ಬನ್ನಿ ಒಳಗೋಗಿ ಆ ಹಂತ ಹಂತವಾಗಿ ಕಟ್ಟಿರೋ ಟೆಂಪಲ್ ಅಲ್ಲಿ ಎಷ್ಟು ಹಂತಗಳು ಕಟ್ಟಿದ್ದಾರೆ, ಏನೇನಿದೆ ಒಳಗೆ ಅಂತ ನೋಡೋಣ. ಸೊ ಈ ಒಂದು ಟೆಂಪಲ್ ಬಂದು ನಮಗೆ ರಾಯಲ್ ಎನ್ಕ್ಲೋಜರ್ ಕ್ವೀನ್ಸ್ ಪಾತ್ ನೋಡ್ತೀವಲ್ಲ ಅದರಿಂದ ಆಚೆ ಬಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಟು 10 ಮಿನಿಟ್ಸ್ ದೂರ ಬಂದಮೇಲೆ ಸಿಗುವಂಥದ್ದು. ಸೊ ಅದಕ್ಕೆ ರಾಯಲ್ ಎನ್ಕ್ಲೋಜರ್ಗೆ ಮತ್ತು ಈ ಟೆಂಪಲ್ಗೆ ಸೆಂಟ್ರಲ್ಲಿ ನಮಗೆ ಆ ಭೋಜನ ಶಾಲೆ ಸಿಗುತ್ತೆ. ಆ್ಯಕ್ಚುಲಿ ಹೇಳಿ ಬಂದರೆ ಭೋಜನ ಶಾಲೆ ಸ್ಟಾರ್ಟ್ ಆಗೋದು ಮಹಾನವಮಿ ದಿಬ್ಬದಿಂದ ಎಂಡ್ ಆಗೋದು ನಾವು ನಿಮಗೆ ತೋರಿಸಿದ್ವಲ್ಲ ಅಲ್ಲಿವರೆಗೂ. ಬಟ್ ಇವಾಗ ಸೆಂಟ್ರಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗಿ ಅದೆಲ್ಲ ಸೈಡಿಗೆ ತೆಗೆದು ಮತ್ತು ಡೆಮಾಲಿಷನ್ ಎಲ್ಲ ಆಗಿರೋದ್ರಿಂದ ನಾವು ನಿಮ್ಗೆ ತೋರಿಸಿದ್ವಲ್ಲ ಅಷ್ಟು ಮಾತ್ರ ಅಲ್ಲಿ ಉಳ್ಕೊಂಡಿದೆ ಮಾನ್ಯುಮೆಂಟು. ಸೊ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೀವು ಅದನ್ನು ನೋಡಿಕೊಂಡು ಬರ್ಬೋದು ಪ್ರಸನ್ನ ವಿರೂಪಾಕ್ಷ ಟೆಂಪಲ್ಗೆ ಬರ್ಬೇಕಾದ್ರೆ. ಸೊ ನೋಡ್ತಿದ್ದೀರಲ್ಲ ಈ ಒಂದು ಟೆಂಪಲ್ಲು ಇಷ್ಟು ವ್ಯಾಸ್ಟ್ ಆಗಿದ್ರೂ ಸಹ ಎಷ್ಟೊಂದು ದಿನ ಇದು ವಾಟರ್ ಲಾಗಿಂಗ್ ಅಥವಾ ನೀರಲ್ಲಿ ಮುಚ್ಚೋಗಿತ್ತಂತೆ. ಆಮೇಲೆ ನೀರನ್ನು ಎಲ್ಲ ಪಂಪ್ ಔಟ್ ಮಾಡಿ ಆಮೇಲೆ ಮತ್ತೆ ಮಣ್ಣು ಎಲ್ಲ ಸೇರ್ಕೊಂಡ್ಬಿಟ್ಟು ಟೆಂಪಲ್ ಇರೋದೇ ಗೊತ್ತಿರ್ಲಿಲ್ವಂತೆ, ಇಷ್ಟು ದೊಡ್ಡ ಟೆಂಪಲ್ಲು. ಸೊ ಇದನ್ನು ಎಕ್ಸ್ಕವೇಟ್ ಮಾಡಿದ್ಮೇಲೆ ಇಲ್ಲೂ ಒಂದು ಟೆಂಪಲ್ ಇದೆ ಗೊತ್ತಿದೆ. ನೀವು ಇವಾಗೂ ನೋಡ್ಬೋದು, ಇವಾಗಲೂ ಇಲ್ಲಿ ನೀರಿರುತ್ತೆ ಯಾವಾಗೂ ಟೆಂಪಲಲ್ಲಿ. ಸೊ ಈ ಟೆಂಪಲಲ್ಲಿ ಯಾವಾಗೂ ಇಲ್ಲಿರೋವಂಥ ಲಿಂಗ ನೀರಲ್ಲೇ ಇರುವಂಥದ್ದಂತೆ. ಸೊ ನಾವೀಗ ನಡ್ಕೊಂಡು ಹೋಗ್ತಿರೋ ಹತ್ರ ಕಂಬ ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ನೀವು ಅದು ಅರ್ಧ ಕಂಬ ಒಂದು ಕಲರ್ ಇದೆ, ಇನ್ನೊಂದು ಅರ್ಧ ಕಂಬ ಬೇರೆ ಕಲರ್ ಇದೆ. ಸೊ ಮಳೆಗಾಲದಲ್ಲಿ ನೀವು ಅರ್ಧ ಕಂಬ ಇದೆಯಲ್ಲ ಅಲ್ಲಿವರೆಗೂ ನೀರಿರುತ್ತೆ. ಸೊ ನಾವು ಇಲ್ಲಿವರೆಗೂ ಬರೋಕ್ಕಾಗೋದಿಲ್ಲ, ನಾವಿವಾಗ ಎಲ್ಲಿವರೆಗೂ ನಡ್ಕೊಂಡು ಬರ್ತಿದ್ದೀವಿ ಅಲ್ಲಿವರೆಗೂ ನೀವು ಬರೋಕ್ಕಾಗಲ್ಲ, ಅಲ್ಲೂ ನೀರು ತುಂಬಿಕೊಂಡಿರುತ್ತೆ. ಸೊ ಈಗ ಮಳೆಕಾಲ ಅಲ್ದಿರೋದ್ರಿಂದ ನಮಗೆ ಇಷ್ಟು ನೋಡೋಕೆ ಸಿಗ್ತಿದೆ. ಇಲ್ಲಾಂದರೆ ಈ ಪಿಲ್ಲರ್ಸಲ್ಲಿ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಆ ಹಾಫ್ ಆಫ್ ದಿ ಪಿಲ್ಲರ್ ನೀರಲ್ಲಿ ಕವರ್ ಆಗಿ ಹಂಗೆ ಮಾರ್ಕ್ ಆಗಿಬಿಟ್ಟಿದೆ. ಸೊ ಅಲ್ಲಿಂದ ನಮ್ಗೆ ಆಚೆ ಬರ್ತಾ ಇನ್ನೊಂದು ಈ ಕಡೆ ಒಂದು ರಂಗಮಂಟಪ ಸಿಗುತ್ತೆ, ಅದನ್ನೂ ಸಹ ನೋಡ್ಕೋಬೋದು ನಾವು. ಸೊ ನೀವು ಇಲ್ಲಿ ಅದರದ್ದು ಕಾಂಪೌಂಡ್ ವಾಲ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಎಲ್ಲಿ ಎಷ್ಟು ಕೆಳಗಿದೆ, ನಮ್ಮ ರೋಡು ಅಥವಾ ಒಂದು ಆಚೆ ಇರೋವಂಥ ಭೂಮಿ ಎಷ್ಟು ಮೇಲಕ್ಕಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕಾಗಿ ಇದನ್ನ ಅಂಡರ್ ವಾಟರ್ ಶಿವ ಟೆಂಪಲ್ ಅಂತ ಸಹ ಕರೀತಾರೆ ಇಲ್ಲಿ. ಸೊ ಈ ಒಂದು ಟೆಂಪಲ್ ಜೊತೆ ನಮ್ಮ ರಾಯಲ್ ಎನ್ಕ್ಲೋಜರ್ ಮಾನ್ಯುಮೆಂಟ್ಸು ಕಂಪ್ಲೀಟ್ ಆಗುತ್ತೆ. ಸೊ ನಾವು ಇಷ್ಟು ತೋರಿಸಿರೋದು ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ದು ರಾಯಲ್ ಎನ್ಕ್ಲೋಜರ್ ನೋಡಿದ್ದೀರಾ ಅಂತಲೇ. ಇದು ಬಿಟ್ಟರೆ ಇನ್ನೊಂದು 2 or 3 ಟೆಂಪಲ್ಸ್ ಇದೆ ಚಿಕ್ಕ ಚಿಕ್ಕದು. ಒಂದು ರಂಗ ಟೆಂಪಲ್ಲು ಮತ್ತು ಒಂದು ಚಾಮುಂಡಿ ಟೆಂಪಲ್ಲು ಮತ್ತು ಒಂದು ಜೈನ ಟೆಂಪಲ್ಲು, ಇಂಥ ಒಂದು ಚಿಕ್ಕ ಪುಟ್ಟವು ಒಂದು 2-3 ಇದ್ದಾವೆ. ಸೊ ಅದನ್ನು ಸಹ ನೀವು ಅಲ್ಲೇ ರಾಯಲ್ ಎನ್ಕ್ಲೋಜರ್ ಎಲಿಫೆಂಟ್ ಸ್ಟೇಬಲ್ ಹತ್ರ ಹೋಗ್ತೀವಲ್ಲ ಆಗನೇ ಅದನ್ನ ಕಂಪ್ಲೀಟ್ ಮಾಡ್ಕೊಬೋದು. ಸೊ ಇಲ್ಲಿ ನಾವಿವಾಗ ಅದು ಮುಗಿಸ್ಕೊಂಡು ರಾಯಲ್ ಎನ್ಕ್ಲೋಜರ್ ನೆಕ್ಸ್ಟ್ ಬಂದು ಕೃಷ್ಣ ಟೆಂಪಲ್ಗೆ. ಈ ಒಂದು ಕೃಷ್ಣ ಟೆಂಪಲ್ಲು ತುಂಬ ವಾಸ್ಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ, ಬನ್ನಿ ನೋಡೋಣ ಹೇಗಿದೆ ಅಂತೇಳಿ. ಈ ಒಂದು ಟೆಂಪಲ್ದು ಎಂಟ್ರೆನ್ಸ್ ಗೇಟ್ಸೇ ತುಂಬ ವಾಸ್ಟ್ ಆಗಿದೆ. ನಾವು ವಿಮಾನ ಗೋಪುರ ಅಂತ ಏನು ಹೇಳ್ತೀವಿ ಆ ಥರ ಇರೋವಂಥ ಗೋಪುರ ತುಂಬ ವಾಸ್ಟ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇಷ್ಟು ಒಂದು ವಾಸ್ಟ್ ಇರೋವಂಥ ಎಂಟ್ರೆನ್ಸು. ನಾವೀಗಿರೋದು ಕೃಷ್ಣ ದೇವಸ್ಥಾನದಲ್ಲಿ. ಈ ಕೃಷ್ಣ ದೇವಸ್ಥಾನದ ಏನು ವಿಶೇಷತೆ ಅಂದ್ರೆ ಒರಿಸ್ಸಾ ಒಂದು ವಾರ್ ಗೆದ್ಮೇಲೆ ಕೃಷ್ಣ ದೇವರಾಯರು ಅಲ್ಲಿ ಒಂದು ಕೃಷ್ಣನ ನೋಡ್ತಾರೆ, ಬಾಲಕೃಷ್ಣ ಒಂದು ಮೂರ್ತಿ. ಅದು ತುಂಬಾ ಇಷ್ಟ ಆಗಿ ಅದನ್ನ ಇಲ್ಲಿಗೆ ತಗೊಂಬರ್ತಾರೆ.
ಅಲ್ಲಿಂದ ತಗೊಂಡ್ಬಂದಿದಂಥ ಮೂರ್ತಿನ ಪುನರ್ ಪ್ರತಿಷ್ಠಾಪನೆ ಮಾಡಿರೋಂಥದ್ದು ಇದೇ ಟೆಂಪಲ್ ಅಲ್ಲಿ. ಆ ಒರಿಸ್ಸಾ ಅವರು ರಾಜರ ವಿರುದ್ಧ ಗೆದ್ದಿದ್ದ ಸಂಭ್ರಮಕ್ಕೆ ಈ ದೇವಸ್ಥಾನ ಸಹ ನಿರ್ಮಿಸ್ತಾರೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದ್ರೆ ಈ ದೇವಸ್ಥಾನದಲ್ಲಿ ವಿಷ್ಣು ನೀರಿನ ದಶಾವತಾರಗಳನ್ನು ನೋಡ್ಬೋದು. ಹಾಗೆ ಇದೆಲ್ಲ ಕಟ್ಟಿರೋಂಥದ್ದು ಗ್ರಾನೈಟ್ ಅಲ್ಲಿ. ಸೊ ಈ ಒಂದು ಟೆಂಪಲ್‌ಗೆ ನಮಗೆ ಎಂಟ್ರನ್ಸ್ ಗೇಟಲ್ಲಿ 2 ಸ್ಟೋರಿ ಒಂದು ಬಿಲ್ಡಿಂಗ್ ಥರ ಇರುವಂಥದ್ದು, 2 ಸ್ಟೋರಿ ಗೋಪುರದಲ್ಲಿ ಎಂಟ್ರನ್ಸ್ ಆಗುವಂಥದ್ದು. ಅದೇ ಒಂದು ತುಂಬ ಚೆನ್ನಾಗಿರೋ ಟೆಕ್ನಿಕಲ್ ಅಥವಾ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಕೃಷ್ಣದೇವರಾಯರು 1530 ADಯಲ್ಲಿ ಕಟ್ಟಿಸಿರುವಂಥ ಟೆಂಪಲ್ ಅಂತ ಹೇಳ್ಬೋದು. 1513 ADಯಲ್ಲಿ ಅವರು ಉದಯಗಿರಿ ಅಂದರೆ ಆಗಿನ ಕಾಲದಲ್ಲಿ ಒರಿಸ್ಸಾನ ಉದಯಗಿರಿ ಅಂತ ಕರಿತಿದ್ರು. ಸೊ ಉದಯಗಿರಿ ಗಜಪತಿ ರೂಲರ್ಸಿಂದ ಈಸ್ಟ್ ಪಾರ್ಟ್‌ನ ಗೆದ್ಕೊಂಬರ್ತಾರೆ. ಆ ಗೆದ್ಕೊಂಬಂದಿರೋ ಖುಷಿಯಲ್ಲಿ ಆ ಒಂದು ಗೆಲುವನ್ನು ಸಂಭ್ರಮಿಸಬೇಕು ಅಥವಾ ಅದನ್ನ ಒಂದು ಇನ್ಸ್ಕ್ರಿಪ್ಷನ್ ರೀತಿ ಅಥವಾ ಒಂದು ಮೆಮೊರಿ ರೀತಿ ಒಂದು ಇಟ್ಕೊಬೇಕು ಮಾನ್ಯುಮೆಂಟು ಅಂತ ಹೇಳಿ ಈ ಒಂದು ಟೆಂಪಲ್‌ನ ಅದರ ವಿಕ್ಟರಿಯ ಸಿಂಬಲೈಸ್ ಮಾಡಿ ಕಟ್ಟಿಸಿರುವಂಥದ್ದು ಈ ಕೃಷ್ಣ ಟೆಂಪಲು. ಅಷ್ಟೇ ಅಲ್ದಿರ ನಿಮ್ಗೆ ಆಗಲೇ ಹೇಳ್ದಂಗೆ ಅಲ್ಲಿ ಒಂದು ಬಾಲಕೃಷ್ಣನ ನೋಡಿ ತುಂಬ ಇಷ್ಟ ಆಗಿ ಆ ಒಂದು ಮೂರ್ತಿಯನ್ನು ಅಲ್ಲಿಂದ ತಗೊಂಬಂದು ಈ ಒಂದು ಟೆಂಪಲಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿಸಿರುವಂಥದ್ದು. ಸೊ ಬಟ್ ಆ ಒಂದು ಮೂರ್ತಿ ಇವಾಗ ಇಲ್ಲಿ ನಿಮಗೆ ಕಾಣಕ್ಕೆ ಸಿಗಲ್ಲ. ಅದು ಇವಾಗ ಚೆನ್ನೈ ಸ್ಟೇಟ್ ಮ್ಯೂಸಿಯಮಲ್ಲಿದೆ. ಸೊ ನೀವು ಚೆನ್ನೈ ಆ ಕಡೆ ಹೋದಾಗ ಆ ಸ್ಟೇಟ್ ಮ್ಯೂಸಿಯಮಲ್ಲಿ ಇಲ್ಲಿಂದು ಬಾಲಕೃಷ್ಣ ವಿಗ್ರಹ ಏನಿತ್ತು ಒರಿಸ್ಸಾಯಿಂದ ತಂದಂಥದ್ದು ಈ ಕೃಷ್ಣ ಟೆಂಪಲಲ್ಲಿ ಪೂಜಿಸ್ತಾ ಇದ್ದಿದ್ದಂಥದ್ದು ಅದನ್ನ ನೀವು ಅಲ್ಲಿ ನೋಡ್ಬೋದು. ಸೊ ಈ ಒಂದು ಟೆಂಪಲ್ದು ಇನ್ನೊಂದೇನು ವಿಶೇಷ ಅಂದರೆ ಇದ್ರದ್ದು ಪಿಲ್ಲರ್ಸು ನಿಮಗೆ ಅಲ್ಲಿ ನಾವು ವಿರೂಪಾಕ್ಷ ಟೆಂಪಲಲ್ಲಿ ನೋಡಿದ್ವಲ್ಲ, ಒಂದು ಮ್ಯೂಸಿಕಲ್ ಪಿಲ್ಲರ್ ಹಾಲ್ ಬಿಟ್ಟು ಬೇರೆ ಒಂದು ಮಂಟಪಗಳಲ್ಲಿ ಇರುವಂಥ ಪಿಲ್ಲರ್ಸು ಆ ಥರ ಪಿಲ್ಲರ್ಸ್ ಇಲ್ಲೂ ನಮಗೆ ಕಾಣಕ್ಕೆ ಸಿಗುತ್ತೆ. ಕೃಷ್ಣದೇವರಾಯರಿಗೆ ಆರ್ಟು ಮತ್ತು ಆರ್ಕಿಟೆಕ್ಚರಲ್ಲಿ ತುಂಬ ಆಸಕ್ತಿ ಅಥವಾ ತುಂಬ ಪ್ರೀತಿ ಇರೋವಂಥದ್ದು. ಹಾಗಾಗಿ ಅವರು ಏನು ಮಾಡಿದ್ರು ಅಂದರೆ ಅವ್ರು ಕಟ್ಟಿಸಿರೋ ಅಷ್ಟೇ ಟೆಂಪಲ್ಸ್ ಅಲ್ದಿರ ಬೇರೆ ಟೆಂಪಲ್ಸ್ಗೂ ಆರ್ಕಿಟೆಕ್ಚರ್ನ ಆ್ಯಡ್ ಮಾಡ್ತಾ ಬಂದರು. ಸೊ ಹಾಗಾಗಿ ಇದು ಕಂಪ್ಲೀಟ್ಲಿ ಅವ್ರು ಕಟ್ಟಿಸಿರೋ ಟೆಂಪಲ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಪ್ರತಿಯೊಂದು ಕಂಬದಲ್ಲೂ ಇಲ್ಲಿ ಆರ್ಕಿಟೆಕ್ಚರ್ ನೋಡ್ಬೋದು. ಅವ್ರಿಗೆ ಹೇಗಿತ್ತು ಆಗಿನ ಕಾಲದಲ್ಲಿ ಆರ್ಕಿಟೆಕ್ಚರು, ಕೃಷ್ಣದೇವರಾಯರು ಇಷ್ಟಪಡ್ತಿದ್ದಂಥ ಆರ್ಕಿಟೆಕ್ಚರ್ನ ನೀವಿಲ್ಲಿ ಪ್ರತಿಯೊಂದು ಕಂಬದಲ್ಲೂ ನೋಡ್ಬೋದು. ಸೊ ಈ ಒಂದು ಟೆಂಪಲ್ಲಿಂದ ಹೊರಗೆ ಬಂದಿದ ತಕ್ಷಣ ನಿಮ್ಗೊಂದು ಬಜಾರ್ ಸಿಗುತ್ತೆ. ಸೊ ನೀವು ಈಗ ಆಲ್ರೆಡಿ ನಾವು ಪಾನ್ ಬಜಾರ್ ನೋಡಿದ್ದೀವಿ ಮತ್ತು ವಿಠ್ಠಲ ಟೆಂಪಲ್ ಮುಂದೆ ವಿಠ್ಠಲ ಬಜಾರ್ ನೋಡಿದ್ದೀವಿ. ಆ ಥರ ಇಲ್ಲಿರೋದು ಬಂದು ಕೃಷ್ಣ ಬಜಾರ್. ಇವಾಗ ನೀವೇನು ನೋಡ್ತಿದ್ದೀರಾ ಅದು ಕೃಷ್ಣ ಬಜಾರ್. ಸೊ ಅಲ್ಲಿ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಪಾನ್ ಬಜಾರಲ್ಲಿ ಪಾನ್ಗೆ ಅಂತಲೇ ಒಂದು ಬಜಾರ್ ಮಾಡಿದ್ರು. ಮತ್ತು ವಿಠ್ಠಲ ಟೆಂಪಲ್ ಹತ್ರ ಒಂದು ನಮ್ಮ ಚಿಕ್ಕಪೇಟೆ ಟೈಪು ಒಂದು ಪಿನ್ನಿಂದ ಹಿಡಿದು ಸ್ಯಾರಿವರೆಗೂ ಎಲ್ಲ ಸಿಗುವಂಥ ಬಜಾರು. ಇಲ್ಲಿರೋ ಬಜಾರ್ ಏನಕ್ಕೆ ಅಂದರೆ ಇಲ್ಲಿರೋವಂಥದ್ದು ಬಂದು ಗ್ರೇನರಿ ಅಂದರೆ ಎಂಥ ದವಸ ಧಾನ್ಯ ಬೇಕಿದ್ರೂ ನಿಮಗೆ ಇಲ್ಲಿ ಸಿಗ್ತಿತ್ತಂತೆ. ಆ ಥರ ಒಂದು ಬಜಾರ್ ಇಲ್ಲಿ. ಆ್ಯಂಡ್ ಇಲ್ಲೇ ಪಕ್ಕದಲ್ಲಿ ನಿಮಗೆ ಒಂದು ಕಲ್ಯಾಣಿ ಸರ ಸಿಗುತ್ತೆ. ಸೊ ಇಷ್ಟು ವಾಸ್ಟ್ ಬಜಾರು ನಮಗೆ ಕಣ್ಣಳ್ತೆಗೆ ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರನೂ ಇದ್ದಂಥ ಬಜಾರ್ ಅದು. ಸೊ ನಾವು ಇವತ್ತು ಅಷ್ಟು ಪ್ಲೇಸಸ್ನ ನೋಡಿಕೊಂಡು ಒಂದು ರಾಯಲ್ ಎನ್ಕ್ಲೋಜರ್ನ ಕಂಪ್ಲೀಟ್ ಮಾಡಿ ಒಂದು ಕೃಷ್ಣ ಟೆಂಪಲ್ನು ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಮತ್ತೆ ರೆಸ್ಟ್ ಮಾಡಿ ನಾಳೆ ಮತ್ತೆ ನಿಮಗೆ ಇನ್ನಷ್ಟು ಹಂಪಿಯಲ್ಲಿ ಮಾನ್ಯುಮೆಂಟ್ಸ್ ಇದೆ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಹಂಪಿ ಮಾನ್ಯುಮೆಂಟ್ಸ್ ತೋರ್ಸೋಕ್ಕೆ 3 ಡೇಸು ಅಥವಾ ಇಷ್ಟು ನಾವು ಏನು ತೋರಿಸಿದ್ದೀವಿ ಇಷ್ಟು ಎಪಿಸೋಡ್ಸು ಅಥವಾ ಇಷ್ಟು ವೀಡಿಯೋಸ್ ಸಾಕಾಗೋದೇ ಇಲ್ಲ, ಅಷ್ಟು ಇದೆ. ಸೊ ನೀವು ಬಂದು ಎಕ್ಸ್ಪ್ಲೋರ್ ಮಾಡೋದಿದ್ದರೆ ನಿಜ ಹೇಳಬೇಕಂದ್ರೆ ಒಂದು 10 ಡೇಸ್ ಟ್ರಿಪ್ ಮಾಡ್ಬೋದು ಹಂಪಿಗೆ, ಅಷ್ಟು ಪ್ಲೇಸಸ್ ಇದೆ ನೋಡೋದಕ್ಕೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹಂಪಿ ವಿಡಿಯೋಸ್ ನಿಮಗೆ ತಲುಪಿಸ್ತೀವಿ. ಬಟ್ ಇವತ್ತಿನ ಈ ಒಂದು ರಾಯಲ್ ಎನ್ಕ್ಲೋಜರ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.